ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಮೂಲ ಫಾರ್ಮ್ಯುಲಾಸ್ ಮತ್ತು ಫಂಕ್ಷನ್ಸ್ ಕುರಿತ ನಮ್ಮ ಮಾರ್ಗದರ್ಶಕರಿಗೆ ಸ್ವಾಗತ. ನಾವು ನಿಮಗೆ ಸರಳ ಫಾರ್ಮ್ಯುಲಾಸ್ ಅನ್ನು ಬಳಸಿ ಸಮ್ ಮತ್ತು ಪ್ರಾಡಕ್ಟ್ ಅನ್ನು ಹೇಗೆ ಲೆಕ್ಕ ಹಾಕುವುದು ಎಂಬುದನ್ನು ತೋರಿಸುತ್ತೇವೆ. ಬನ್ನಿ ಪ್ರಾರಂಭಿಸೋಣ. ಎಕ್ಸೆಲ್ನಲ್ಲಿ ಫಾರ್ಮ್ಯುಲಾ ಅನ್ನು ಹೇಗೆ ಸೇರಿಸಲು ಎಂಬುದನ್ನು ನೋಡಿ ಪ್ರಾರಂಭಿಸೋಣ. ಫಾರ್ಮ್ಯುಲಾಸ್ ಸದಾ ಈಕ್ವಲ್ಸ್ ಸೈನ್ನಿಂದ ಪ್ರಾರಂಭವಾಗುತ್ತವೆ. ಉದಾಹರಣೆಗೆ, ನೀವು 2 ವ್ಯಾಲ್ಯೂಸ್ ಸೇರಿಸಲು ಬಯಸಿದರೆ, ಫಲಿತಾಂಶವು ತೋರಿಸಬೇಕಾದ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ಸ್ ಸೈನ್ ಟೈಪ್ ಮಾಡಿ ಮತ್ತು ನಂತರ ನಿಮ್ಮ ಫಾರ್ಮ್ಯುಲಾ ಯಲ್ಲಿ ಸೇರಿಸಲು ಬಯಸಿದ ಸೆಲ್ಸ್ ಆಯ್ಕೆ ಮಾಡಿ. ನೀವು ಸೆಲ್ A1 ಮತ್ತು ಸೆಲ್ B1 ನಲ್ಲಿ ವ್ಯಾಲ್ಯೂಸ್ ಸೇರಿಸಲು ಬಯಸಿದರೆ, ಮೊದಲು ಸೆಲ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ಸ್ ಸೈನ್ A1 ಪ್ಲಸ್ B1 ಟೈಪ್ ಮಾಡಿ, ನಂತರ ಎಂಟರ್ ಒತ್ತಿ. ಎಕ್ಸೆಲ್ ಫಲಿತಾಂಶವನ್ನು ಲೆಕ್ಕಹಾಕಿ ಆಯ್ಕೆ ಮಾಡಿದ ಸೆಲ್ನಲ್ಲಿ ತೋರಿಸುತ್ತದೆ. ಎಕ್ಸೆಲ್ ನಿಮ್ಮ ಸೆಲ್ ಆಯ್ಕೆಯನ್ನು ದೃಢೀಕರಿಸಲು ಸಹಾಯ ಮಾಡುತ್ತದೆ. ನೀವು ಈಕ್ವಲ್ಸ್ ಸೈನ್ ನಂತರ ಸೆಲ್ ನಂಬರ್ ಟೈಪ್ ಮಾಡಿದಾಗ, ಎಕ್ಸೆಲ್ ಅದನ್ನು ಬಣ್ಣದ ಗಡಿಯಾರದಿಂದ ಹೈಲೈಟ್ ಮಾಡುತ್ತದೆ. ಆದ್ದರಿಂದ ನಿಮ್ಮ ಫಾರ್ಮ್ಯುಲಾಯ ಭಾಗವಾಗಿರುವ ಸೆಲ್ಸ್ ಅನ್ನು ಸುಲಭವಾಗಿ ಕಾಣಬಹುದು. ಈಗ ಎಕ್ಸೆಲ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಸಮ್ ಫಂಕ್ಷನ್ ಬಗ್ಗೆ ನೋಡೋಣ. ಸಮ್ ಫಂಕ್ಷನ್ನಿಂದ ನೀವು ಸಂಖ್ಯೆಗಳ ಶ್ರೇಣಿಯನ್ನು ತ್ವರಿತವಾಗಿ ಸೇರಿಸಬಹುದು. ಉದಾಹರಣೆಗೆ, ನೀವು A1 ರಿಂದ A5 ವರೆಗಿನ ಸಂಖ್ಯೆಗಳು ಸೇರಿಸಲು ಬಯಸಿದರೆ, ಮೊದಲು ಫಲಿತಾಂಶ ತೋರಿಸಬೇಕಾದ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ಸ್ ಸೈನ್ ಟೈಪ್ ಮಾಡಿ, ನಂತರ ಸಮ್ ಟೈಪ್ ಮಾಡಿ ಮತ್ತು ಬ್ರಾಕೆಟ್ ತೆರೆಯಿರಿ. ನೀವು ಬ್ರಾಕೆಟ್ ತೆರೆಯುವಾಗ ಎಕ್ಸೆಲ್ ನೀವು ಸೇರಿಸಬೇಕಾದ ಸೆಲ್ಸ್ ಆಯ್ಕೆ ಮಾಡಲು ಟೂಲ್ಟಿಪ್ ತೋರಿಸುತ್ತದೆ. ನೀವು A1 ರಿಂದ A5 ವರೆಗಿನ ಸೆಲ್ಸ್ ಆಯ್ಕೆ ಮಾಡಿದಾಗ, ಎಕ್ಸೆಲ್ ಅವುಗಳನ್ನು ಬಣ್ಣದಿಂದ ಹೈಲೈಟ್ ಮಾಡುತ್ತದೆ. ನೀವು ಶ್ರೇಣಿಯನ್ನು ಆಯ್ಕೆ ಮಾಡಿದ ನಂತರ ಬ್ರಾಕೆಟ್ ಮುಚ್ಚಿ ಮತ್ತು ಎಂಟರ್ ಒತ್ತಿ. ಶ್ರೇಣಿಯನ್ನು ಆಯ್ಕೆ ಮಾಡುವ ಬದಲು ನೀವು ಅದನ್ನು ಟೈಪ್ ಮಾಡಬಹುದು. ಈ ಸಂದರ್ಭದಲ್ಲಿ A1 A5 ಟೈಪ್ ಮಾಡಿ ಈ ಶ್ರೇಣಿಯ ಸಂಖ್ಯೆಗಳನ್ನು ಸೇರಿಸಲು. ನೀವು ಎಂಟರ್ ಒತ್ತಿದಾಗ ಎಕ್ಸೆಲ್ ಸ್ವಯಂಚಾಲಿತವಾಗಿ ಶ್ರೇಣಿಯಲ್ಲಿರುವ ಎಲ್ಲ ವ್ಯಾಲ್ಯೂಸ್ ಸೇರಿಸುತ್ತದೆ. ನೀವು ಪ್ರತ್ಯೇಕ ಸೆಲ್ಸ್ ಸೇರಿಸಲು ಸಮ್ ಫಂಕ್ಷನ್ ಬಳಸಿ ಮಾಡಬಹುದು. ಉದಾಹರಣೆಗೆ, ನೀವು A1, A3 ಮತ್ತು A5 ನಲ್ಲಿ ವ್ಯಾಲ್ಯೂಸ್ ಸೇರಿಸಲು ಈಕ್ವಲ್ಸ್ ಸೈನ್ ಸಮ್ ಮತ್ತು ನಂತರ ಬ್ರಾಕೆಟ್ ಒಳಗೆ A1, A3, A5 ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ಎಕ್ಸೆಲ್ನ ಔಟ್ ಆಫ್ ಎಲ್ ಫೀಚರ್ ಇತರ ಸೆಲ್ಸ್ಗೆ ಫಾರ್ಮ್ಯುಲಾ ನಕಲು ಮಾಡುವುದು ಸುಲಭವಾಗಿಸುತ್ತದೆ. ಆಯ್ಕೆ ಮಾಡಿದ ಸೆಲ್ನ ಕೆಳಗಿನ ಬಲಭಾಗದ ಕೋನದಲ್ಲಿರುವ ಚಿಕ್ಕ ಚೌಕವನ್ನು ಈಚು ಅಥವಾ ಅಡ್ಡಗೆಳೆಯಿರಿ. ಎಕ್ಸೆಲ್ ಹೊಸ ಶ್ರೇಣಿಗೆ ಫಾರ್ಮ್ಯುಲಾ ಅನ್ನು ಸ್ವಯಂಚಾಲಿತವಾಗಿ ಹೊಂದಿಸುತ್ತದೆ. ಮುಂದೆ ಪ್ರಾಡಕ್ಟ್ ಫಂಕ್ಷನ್ ನೋಡೋಣ. ಇದು ಸಂಖ್ಯೆಗಳನ್ನು ಗುಣಿಸಲು ಬಳಸಲಾಗುತ್ತದೆ. ಇದರ ಸಿಂಟ್ಯಾಕ್ಸ್ ಸಮ್ ಫಂಕ್ಷನ್ಗೆ ಸಮಾನವಾಗಿದೆ, ಆದರೆ ಸೇರಿಸಲು ಬದಲು ನೀವು ವ್ಯಾಲ್ಯೂಸ್ ಗುಣಿಸುತ್ತೀರಿ. ಉದಾಹರಣೆಗೆ, ನೀವು A1 ಮತ್ತು B1 ನಲ್ಲಿ ಸಂಖ್ಯೆಗಳನ್ನು ಗುಣಿಸಲು ಬಯಸಿದರೆ, ಈಕ್ವಲ್ಸ್ ಸೈನ್ ಟೈಪ್ ಮಾಡಿ, ನಂತರ ಪ್ರಾಡಕ್ಟ್, ನಂತರ A1 ಮತ್ತು B1 ಅನ್ನು ಬ್ರಾಕೆಟ್ ಒಳಗೆ ಕಾಮಾ ಮೂಲಕ ಪ್ರತ್ಯೇಕಿಸಿ ಮತ್ತು ಎಂಟರ್ ಒತ್ತಿ. ಎಕ್ಸೆಲ್ 2 ವ್ಯಾಲ್ಯೂಸ್ ಗುಣಿಸಿ ಫಲಿತಾಂಶವನ್ನು ತೋರಿಸುತ್ತದೆ. ಮತ್ತೆ ಎಕ್ಸೆಲ್ ನಿಮ್ಮ ಸೆಲ್ ಸೆಲೆಕ್ಷನ್ ಅನ್ನು ಬಣ್ಣದಿಂದ ಹೈಲೈಟ್ ಮಾಡುತ್ತದೆ. ನಿಮ್ಮ ಲೆಕ್ಕಾಚಾರದಲ್ಲಿ ಬಳಸುತ್ತಿರುವ ಸೆಲ್ಸ್ ಅನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಸಮ್ ಫಂಕ್ಷನ್ ಹಾಗೆ ಪ್ರಾಡಕ್ಟ್ ಫಂಕ್ಷನ್ ಕೂಡ ಸೆಲ್ಸ್ ಶ್ರೇಣಿಯನ್ನು ಕಾರ್ಯನಿರ್ವಹಿಸಬಹುದು. ಉದಾಹರಣೆಗೆ, ಈ ಫಾರ್ಮ್ಯುಲಾನಲ್ಲಿ A1 A5 ಶ್ರೇಣಿಯಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಗುಣಿಸುತ್ತದೆ. ಪ್ರಾಡಕ್ಟ್ ಫಂಕ್ಷನ್ ಇತರ ಸಂಖ್ಯೆಗಳೊಂದಿಗೆ ಕೂಡ ಬಳಸಬಹುದು. ಈ ರೀತಿ ಈಕ್ವಲ್ಸ್ ಸೈನ್ ಟೈಪ್ ಮಾಡಿ, ಪ್ರಾಡಕ್ಟ್ ಬರೆಯಿರಿ, ಬ್ರಾಕೆಟ್ ತೆರೆಯಿರಿ, A1, B1, 5 ಟೈಪ್ ಮಾಡಿ ಮತ್ತು ಬ್ರಾಕೆಟ್ ಮುಚ್ಚಿರಿ. ಎಕ್ಸೆಲ್ A1 ಮತ್ತು B1 ಯ ವ್ಯಾಲ್ಯೂಸ್ ಗುಣಿಸಿ ನಂತರ ಆ ಫಲಿತಾಂಶವನ್ನು 5 ರಿಂದ ಗುಣಿಸುತ್ತದೆ. ನೀವು ಫಾರ್ಮ್ಯುಲಾ ಟೈಪ್ ಮಾಡುವಾಗ ಆರಂಭ ಮತ್ತು ಅಂತ್ಯದ ಬ್ರಾಕೆಟ್ ಅನ್ನು ಮರೆಯದಿರಿ. ಎಕ್ಸೆಲ್ ಆಯ್ಕೆ ಮಾಡಿದ ಶ್ರೇಣಿಯನ್ನು ಹೈಲೈಟ್ ಮಾಡುತ್ತದೆ ಮತ್ತು ನೀವು ಬ್ರಾಕೆಟ್ ಮುಚ್ಚಲು ಮರೆತರೆ
ಎಕ್ಸೆಲ್ ನಿಮಗೆ ಸಣ್ಣ ಎಚ್ಚರಿಕೆಯನ್ನು ತೋರಿಸುತ್ತದೆ. ಸಮ್ ಮತ್ತು ಪ್ರಾಡಕ್ಟ್ ಫಂಕ್ಷನ್ಸ್ ಅನ್ನು ಹೋಲಿಸಿ ನೋಡೋಣ. ಸಮ್ ಫಂಕ್ಷನ್ ವ್ಯಾಲ್ಯೂಸ್ ಸೇರಿಸುತ್ತದೆ, ಆದರೆ ಪ್ರಾಡಕ್ಟ್ ಫಂಕ್ಷನ್ ಅವುಗಳನ್ನು ಗುಣಿಸುತ್ತದೆ. ವಿಭಿನ್ನ ಲೆಕ್ಕಾಚಾರಗಳಲ್ಲಿ ಎರಡೂ ಉಪಯುಕ್ತವಾಗಿವೆ. ಉದಾಹರಣೆಗೆ, ನೀವು ಸಂಖ್ಯೆಗಳ ಪಟ್ಟಿ ಹೊಂದಿದ್ದು ಒಟ್ಟು ಶೇಖರಣೆಯನ್ನು ಹುಡುಕಲು ಬಯಸಿದರೆ ಸಮ್ ಫಂಕ್ಷನ್ ಅನ್ನು ಬಳಸಿರಿ. ಆದರೆ ನೀವು ಗುಣಿಸಬೇಕಾದ ಪ್ರಮಾಣ ಅಥವಾ ಬೆಲೆಗಳನ್ನು ಲೆಕ್ಕಹಾಕಲು ಬಯಸಿದರೆ ಪ್ರಾಡಕ್ಟ್ ಫಂಕ್ಷನ್ ನಿಮ್ಮ ಉತ್ತಮ ಆಯ್ಕೆಯಾಗುತ್ತದೆ. ಎಕ್ಸೆಲ್ನಲ್ಲಿ ಮೂಲ ಫಾರ್ಮ್ಯುಲಾಸ್ ಮತ್ತು ಫಂಕ್ಷನ್ಸ್ ಕುರಿತ ಎಲ್ಲವೂ ಇಲ್ಲಿದೆ. ನಾವು ಸರಳ ಫಾರ್ಮ್ಯುಲಾಸ್ ಸೇರಿಸುವುದು, ಸಮ್ ಫಂಕ್ಷನ್ನಿಂದ ಸಂಖ್ಯೆಗಳನ್ನು ಸೇರಿಸುವುದು ಮತ್ತು ಪ್ರಾಡಕ್ಟ್ ಫಂಕ್ಷನ್ನಿಂದ ವ್ಯಾಲ್ಯೂಸ್ ಗುಣಿಸುವುದು ನೋಡಿದ್ದೇವೆ. ನೋಡಿ, ಧನ್ಯವಾದಗಳು.